ಈಗ ನಾವಿರುವಂಥ ಕುಳಿತಿರುವಂಥ ಸ್ಥಳ ಇದು ಒಂಥರ ಗುಂಪ ಇದ್ದಂಗೆ ಅವ್ರು ಕಟ್ಟಿರ್ತಾರೆ. ಆಗಿನ ಕಾಲದಲ್ಲಿ ಅವರೊಂದು ಗಣಪತಿಯನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟೋ ಕೆ ಜಿನೋ ಕ್ವಿಂಟಲೋ ನಿಗದಿತವಾದಂಥದ್ದು ಇಲ್ಲಿ ಗೊತ್ತಿಲ್ಲ. ಆ ಬೆಲ್ಲವನ್ನು ತಂದು ಅದನ್ನು ಹಾಕಿ ಅವರೇ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಪೂರ್ವ ದಿಕ್ಕಿಗೆ ಅಭಿಮುಖವಾಗಿರುವಂಥ ಗಣಪತಿ ಇದೆ. ಆ ನಂತರ ಇಡೀ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ. ಅವರನ್ನು ಅರಸಿ ಬಂದಂಥ ಚನ್ನಬಸವೇಶ್ವರ ಸ್ವಾಮಿ ಮತ್ತು ಶಿವಮ್ಮ ತಾಯಿಯವರು ಕುಕ್ಕುಂದ ಗ್ರಾಮದ ಜಂಗಮರು. ಅವರು ಮಗು ಇಲ್ಲ, ಗಂಡು ಸಂತಾನ ಇಲ್ಲ ಅಂತ ಬಂದು ಕೇಳಿದಾಗ ಪೂಜ್ಯರಾಗಿರುವಂಥ ತಪಸ್ವಿಗಳಾದಂಥ ನಿರ್ವಿಕಲ್ಪ ಸಮಾಧಿಸ್ಥರಂಥ ಸಪ್ಪಣ್ಣ ಆರ್ಯರು ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಗಂಡು ಸಂತಾನ ಆಗುತ್ತಾ, ಮಗು ಹುಟ್ಟುತ್ತಾ, ಆದರೆ ಆ ಮಗುವನ್ನು ನಮಗೆ ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಆ ವಚನವನ್ನು ಆ ಮಾತನ್ನು ಮೀರಬಾರ್ದು ಅಂತ ಹೇಳ್ತಾರೆ. ಮುಂದೆ ಅವರಿಗೆ ಆ ಮಗುವನ್ನು ಅವರು ಉಡುಗೊರೆಯಾಗಿ ತಂದು ಕೊಡ್ತಾರೆ. ಯಾಕೆ ಕಾರಣಕ್ಕಾಗಿ ಅಂದರೆ ಗುರುವಿಗೆ ಕೊಟ್ಟ ಮಾತನ್ನು ಮೀರಬಾರ್ದು ಅನ್ನೋ ಕಾರಣಕ್ಕಾಗಿ ಮಗುವನ್ನು ತಂದು ಬಿಡ್ತಾರೆ.